ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಬ್ಲಾಗ್ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನೆಲ್ಲ ಇವತ್ತಿನ ಡೇ ನಡೀತು, ಸೊ ಏನೆಲ್ಲ ಕೆಲಸ ಮಾಡಿದೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೊಮೆಟೊ ಬಾತ್ ಮಾಡಿದ್ದೀನಿ. ತೋಟಕ್ಕೆ ಕೆಲಸಕ್ಕೆ ಅಂತ ಆಳುಗಳು ಬಂದಿದ್ದಾರೆ, ಸೊ ಅವ್ರಿಗೂ ಕೂಡ ನಾನು ಟಿಫನ್ನ ತುಂಬ್ತಾ ಇದ್ದೀನಿ, ಕೊಟ್ಟು ಕಳಿಸ್ಬೇಕು. ಒಂದು 2 kg ಟೊಮೆಟೊ ರೈಸ್ನ ಮಾಡಿದ್ದೀನಿ. ಗೊತ್ತದ್ರ ಅಂದರೆ ಮನೇಲಿ ನಾವು ಕಪ್ಗಳಲ್ಲಿ ಹಾಕ್ತೀವಲ್ವ, ಸೊ ಅಂದಾಜಿಗೆ 2 kg ಮಾಡಿರ್ಬೋದು ಅಂತ ಅಂದ್ಕೊತೀನಿ. ಬಟ್ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಗೊತ್ತಿಲ್ಲ. ಈಗ ಅವ್ರಿಗೆಲ್ಲ ಕೊಟ್ಟು ಕಳಿಸಿ ಮನೆಯವ್ರಿಗೆಲ್ರಿಗೂ ಕೊಟ್ಟು ನೆಕ್ಸ್ಟ್ ಉಳಿದಿರೋ ಕೆಲಸನೆಲ್ಲ ಮಾಡ್ಕೋಬೇಕು. ಟೊಮೆಟೊ ಬಾತು ಹಾಗೆಯೇ ಇದಕ್ಕೆ ಚಟ್ನಿ ಅಂದರೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ರೈಸ್ ಮಾಡಿದಾಗ ಚಟ್ನಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಅದಕ್ಕೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆದರೆ ಚಟ್ನಿನ ಸ್ವಲ್ಪ ಖಾರ ಕಡಿಮೆ ಮಾಡಬೇಕು, ಆವಾಗ ಟೊಮೆಟೊ ಬಾತ್ಗೂ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ನೆಂಚ್ಕೊಳೋಕ್ಕೆ ಅಂತ ಹಪ್ಪಳ ಕೂಡ ರೆಡಿ ಮಾಡಿದ್ದೀನಿ, ಅಂದರೆ ಎಣ್ಣೆಲಿ ಕರೆದು ಇಟ್ಟಿದ್ದೀನಿ. ಹೀಗೆ ಇದನ್ನು ಕಟ್ಟಿಬಿಟ್ಟು ತೋಟಕ್ಕೆ ಕೊಟ್ಟು ಕಳಿಸ್ತೀನಿ. ನೆಕ್ಸ್ಟು ಉಳಿದಿರೋ ಕೆಲಸನೆಲ್ಲ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲ ಕೆಲಸ ಮಾಡಿಕೊಂಡು ಸಾಂಬಾರು ಪೌಡರ್ ಕೂಡ ರೆಡಿ ಮಾಡಿಸ್ಬೇಕು. ಸಾಂಬಾರು ಪೌಡರ್ ಮಾಡೋದಕ್ಕೆ ಏನೆಲ್ಲ ಮೊದಲು ನಾನೇನೆಲ್ಲ ಮಾಡ್ಕೊತೀನಿ ಅಂತಲೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. 1 ವರ್ಷ ಆಗೋಯಿತು ಆಲ್ರೆಡಿ. ಇದರಲ್ಲಿ ನಾನು ಹೋದ ವರ್ಷ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸಾಂಬಾರು ಪೌಡರ್ದು. ಅದೇ ಈಗ 1 ವರ್ಷ ಆಗೋಗಿದೆ, ಮತ್ತು ನಾನು ರೆಡಿ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಅಕ್ಕಿ ಹಪ್ಪಳ ಸೊ ಎಲ್ಲ ಕರೆದಿಟ್ಟಿದ್ದೀನಿ. ಈಗ ಕಟ್ಟಿಬಿಟ್ಟು ಬುತ್ತಿ ಥರ ಕಟ್ಬಿಟ್ಟು ತೋಟಕ್ಕೆ ಕಟ್ಟಿ ಕಳಿಸ್ತೀನಿ. ಈಗ ಮಧ್ಯಾಹ್ನದಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಟಿಫನ್ ಎಲ್ಲ ಮುಗಿಸಿ ನೆಕ್ಸ್ಟು ಉಳಿದಿರೋ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡಿಬಿಟ್ಟು ನಾನು ತೋಟದಿಂದ ಕರಿಬೇವನ್ನ ತಗೊಬರೋಕ್ಕೆ ಕೇಳಿದ್ದೆ. ಸಾಂಬಾರು ಪೌಡರ್ ಮಾಡಬೇಕಲ್ವ, ಅದಕ್ಕೆ ಕರಿಬೇವು ಖಾಲಿಯಾಗಿತ್ತು. ಮನೆಗೂ ಕೂಡ ಅಡುಗೆಗೆ ಮತ್ತು ತಿಂಡಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಈಗ ನಾನು ಏರ್ ಆಯಿಲ್ ಕೂಡ ಮಾಡಬೇಕು, ತುಂಬ ದಿನ ಆಯಿತು. ಎಲ್ಲದಕ್ಕೂ ಬೇಕು, ಒಂದು ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ರು, ಅದನ್ನೆಲ್ಲ ಬಿಡಿಸ್ಬಿಟ್ಟು ಇದನ್ನು ನೆರಳಲ್ಲೇ ಒಣಗಿಸ್ತೀನಿ. 2 ದಿನ ಬಿಟ್ಟರೆ ಸಾಕು, ನೆರಳಲ್ಲೇ ನೀಟಾಗಿ ಒಣಗುತ್ತೆ. ಅಡುಗೆಗೆಲ್ಲ ಹಸಿಯಾಗಿದ್ರೇ ಬೆಟರು, ಬಟ್ ಸಾಂಬಾರು ಪೌಡರ್ಗೆ ಹಾಕೋಕ್ಕೆ ಅದಕ್ಕೆ ಸ್ವಲ್ಪ ಒಣಗಬೇಕು. ಅದಕ್ಕೆ ನಾನು ಈ ಥರ ಒಂದು ಪ್ಲೇಟ್ಗೆ ಇಲ್ಲ ಮರಕ್ಕೆ ಈ ಥರ ಹಾಕಿಟ್ರೆ 1 ದಿನ 2 ದಿನ ಬಿಟ್ಟರೆ ಸಾಕು, ಎಲ್ಲ ನೀಟಾಗಿ ಒಣಗಿರುತ್ತೆ. ನಾನು ಸಾಂಬಾರು ಪೌಡರ್ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಅದು ನೀಟಾಗಿ ಎಲ್ಲ ಒಣಗುತ್ತೆ. ಹಸಿದನ್ನೇ ಹಾಕಿದ್ರೆ ಸಾಂಬಾರು ಪೌಡರ್ಗೆ ಫ್ರೈ ಮಾಡಿದಾಗ ಅದು ನೀಟಾಗಿ ಅದು ಮಿಲ್ಕ್ ಕೊಟ್ಟಾಗ ಅದೇ ರೀತಿ ಸೊಪ್ಪು ಥರನೇ ಉಳಿದ್ಬಿಡುತ್ತೆ. ಸೊ ಹಾಗಾಗಿ ಇದು ಒಣಗಿದ್ದು ಹಾಕಿದ್ರೆ ಬೆಟರು. ಇದನ್ನು ಫ್ರೈ ಮಾಡಿ ಕೂಡ ಹಾಕಬೇಕು ನೆಕ್ಸ್ಟು ಸಾಂಬಾರು ಪೌಡರ್ ರೆಡಿ ಮಾಡಿದಾಗ. ಏರ್ ಆಯಿಲ್ಗೆಲ್ಲ ಹಸಿ ಇದ್ರೇ ಬೆಟರು. ಫ್ರೆಶ್ ಆಗಿರೋದನ್ನು ತಲೆಗೆ ಏರ್ ಆಯಿಲ್ಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಏರ್ ಆಯಿಲ್ ಕೂಡ ಮಾಡ್ಕೋಬೇಕು. ನೆಕ್ಸ್ಟ್ ಅದು ವಿಡಿಯೋನು ಮಾಡ್ತೀನಿ ನಾನು. ಕರಿಬೇವಂತೂ ಎಲ್ಲ ಅಂದರೆ ತಿನ್ನೋಕ್ಕಾಗಲಿ ಹಾಗೆ ಕೂದಲಿಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ನ್ಯಾಚುರಲಾಗಿ ಸಿಗುತ್ತೆ, ಇದಕ್ಕೆ ಯಾವುದೇ ಔಷಧಿ ಏನೂ ಹಾಕೋದಿಲ್ಲ. ಬಟ್ ಒಂದೊಂದು ಸಲ ಒಂದೊಂದು ಟೈಮಲ್ಲಿ ಹುಳ ಹಿಡಿದ್ಬಿಡುತ್ತೆ. ಬಟ್ ಈ ಒಂದು ಕರಿಬೇವಲ್ಲಿ ಒಂದು ಹುಳನೂ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೀಟಾಗಿ ಒಣಗಕ್ಕೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಈಗ ಧನಿಯಾ ಕಾಳನ್ನು ರೆಡಿ ಮಾಡ್ಕೋಬೇಕು. ಆ ಕಾಳುಗಳಲ್ಲೂ ಅಷ್ಟೇ ಒಂದೊಂದು ಸ್ವಲ್ಪ ಹುಳ ಇತ್ತು, ಅದನ್ನೆಲ್ಲ ಜರಡಿ ಇಟ್ಟು ಒಣಗಾಕಿದ್ದೆ ನಾನು. ಇವಾಗ ನೋಡಿ ಅದರಲ್ಲಿ ಚಿಕ್ಕ ಚಿಕ್ಕ ಕಲ್ಲಿರುತ್ತೆ. ಅಂದರೆ ಈ ಧನಿಯಾ ಬೀಜನ ಬೆಳೆಯೋದು ಜಾಸ್ತಿ ಎರೆಮಣ್ಣಲ್ಲಿ, ಅದರಲ್ಲಿರೋದು ಎರೆ ಮಣ್ಣಿನ ಎಂಟೆಗಳಿರುತ್ತೆ, ಅದನ್ನೆಲ್ಲ ನೋಡಿಬಿಟ್ಟು ಹಾಕಬೇಕಾಗತ್ತೆ.
ಒಂದೊಂದೇ ನೋಡ್ತಾ ನೋಡ್ತಾ ತುಂಬ ಹೊತ್ತು ಇದೇ ಹಿಡೀತು. ಒಂದು 4 kg ಕಾಳುಗಳನ್ನ ತಂದಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ಅದರಲ್ಲಿ ಈ ಗಿಡದಲ್ಲೆಲ್ಲ ಇರುತ್ತಲ್ವ ಒಂಥರ ಸಣ್ಣ ಸಣ್ಣ ಬೀಜದ ಥರ, ಆ ಬೀಜಗಳು ಸಹ ಇರುತ್ತೆ. ಅದನ್ನು ನಾವು ಜರಡಿ ಹಿಡ್ದು ನೀಟಾಗೆಲ್ಲ ನೋಡಿಕೊಂಡು, ಈ ಧನಿಯಾ ಬೀಜನ ಒಂದು 2-3 ದಿನ ನೀಟಾಗಿ ಬಿಸಿಲಲ್ಲೆಲ್ಲ ಒಣಗಿಸಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಇಟ್ಟರೆ ವರ್ಷ ಪೂರ್ತಿ ಇಟ್ಟರೂ ಕೂಡ ಅದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಪೌಡರು ಅಷ್ಟು ಚೆನ್ನಾಗಿರುತ್ತೆ. ನಾವು ಇದನ್ನು ನೀಟಾಗಿ ಮಾಡಿಲ್ಲ ಅಂದರೆ ಸಾಂಬಾರು ಕೂಡ ಚೆನ್ನಾಗೋದಿಲ್ಲ. ಒಂದು ಸಲ ಮಾಡಿಟ್ಕೊಂಡ್ರೆ 1 ವರ್ಷ ಆಗುತ್ತೆ. ಇದು ಯಾವುದೇ ಪಲ್ಯ ಮಾಡಲಿ, ಆಮೇಲೆ ಸಾಂಬಾರುಗಳು ಮಾಡಲಿ, ರಸಮ್ಮು ಎಲ್ಲದಕ್ಕೂ ಕೂಡ ಆಗುತ್ತೆ ಈ ಪೌಡರು. ಪಲಾವು, ಟೊಮೊಟೊ ರೈಸ್ ಎಲ್ಲದಕ್ಕೂ ಕೂಡ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. 1 year ತನಕ ಹಾಳಾಗದೆ ನೀಟಾಗಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಚಿಕ್ಕ ಎಂಟೆಗಳೆಲ್ಲ ಇರುತ್ತೆ ಇದರಲ್ಲಿ. ನೋಡಿಕೊಂಡು ಎಲ್ಲನೂ ನೀಟಾಗೆ, ಇದು ಸುಮಾರು ಹೊತ್ತು ಟೈಮ್ ಹಿಡಿತು ನನಗೆ. ಇದನ್ನು ಫ್ರೈ ಮಾಡಿ ಈ ಬೀಜಗಳನ್ನ ಇಟ್ಟರೆ 1 ವರ್ಷ ತನಕ ಈ ಬೀಜ ಇರುತ್ತೆ. ಸ್ವಲ್ಪನೂ ಹುಳ ಆಗೋದಿಲ್ಲ. ಅಂದರೆ ಹುರಿದಿಡಬೇಕು, ಹಾಗೆ ಇಟ್ಟರೆ ಇರಲ್ಲ, ಬೇಗ ಹಾಳಾಗ್ಬಿಡುತ್ತೆ ಇದು ಬೀಜ. ನಮಗೆ ಸಾಂಬಾರು ಬೀಜನ ನಾವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದರೂ ಅದು ಹುಳನೂ ಬೀಳೋದಿಲ್ಲ, ಹಾಳಾಗೋದು ಇಲ್ಲ, ಇದ್ದಂಗೆ ಇರುತ್ತೆ. ಮತ್ತು ಕೆಲವೊಂದು ಕಾಳುಗಳು ಅಷ್ಟೇ, ಅದನ್ನು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಅದು ಕೂಡ ತುಂಬ ಹೊತ್ತು ತುಂಬ ದಿನ ಹುಳ ಆಗದೆ ಇರುತ್ತೆ. ನಾನು ಏನಾದರೂ ಪೌಡರ್ ಮಾಡೋದಕ್ಕೆ, ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ, ಇಲ್ಲ ರಸಮ್ ಪೌಡರು, ಇಲ್ಲ ಬಿಸಿಬೇಳೆಭಾತ್ ಪೌಡರ್ ಮಾಡೋದಕ್ಕೆ ಧನಿಯಾ ಬೀಜ ಬೇಕಾಗುತ್ತೆ ಅಲ್ವಾ. ಇದರಲ್ಲೇ ಒಂದು 1/4 kg, ಒಂದು ಅರ್ಧ kg ಅಷ್ಟು ಎತ್ತಿಟ್ಕೊತೀನಿ. ಅದು ತುಂಬ ದಿನ ಇದ್ದರೆ ಹುಳ ಬೀಳುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ತುಂಬ ದಿನ ಹಾಗೇ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬ ಪೂರ್ತಿಯಾಗಿ ಏನು ಫ್ರೈ ಮಾಡೋದು ಬೇಡ. ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬ ದಿನ ಹುಳ ಆಗದೆ ಇರುತ್ತೆ. ಟ್ರೈ ಮಾಡಿ ನೀವು ಕೂಡ. ಈ ಥರ ಬೀಜಗಳನ್ನ ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ, ನಿಜವಾಗ್ಲೂ ಹುಳ ಬಿಡೋದಿಲ್ಲ. ಇವಾಗ ಬೀಜ ಎಲ್ಲ ಎತ್ತಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಬಿಟ್ಟು, ನೆಕ್ಸ್ಟು ಅದಕ್ಕೆ ಬೀಜಕ್ಕೆ ಹಾಕೋದೆಲ್ಲ ಐಟಮ್ ತೊಗೊಬಂದಿದ್ದಾರೆ. ಒಂದಿಷ್ಟು ಮನೆಯಲ್ಲೇ ಇದೆ, ಒಂದಿಷ್ಟು ಬೇಕಾಗಿರೋ ಐಟಮ್ನೆಲ್ಲ ಹೇಳಿದ್ದೆ, ಅದನ್ನೆಲ್ಲ ತೊಗೊಬಂದಿದ್ದಾರೆ. ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದು ಕಡೆ ಎತ್ತಿಟ್ಕೊಂಡ್ರೆ ನಾಳೆ ಎಲ್ಲ ಫ್ರೈ ಮಾಡ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಚಕ್ಕೆ ಪೂರ್ತಿ ಹಾಕ್ತೀನಿ ಅನ್ನೋದಕ್ಕಿಂತ, ಅಂದರೆ ಆಲ್ಮೋಸ್ಟ್ ಎಲ್ಲನೂ ಪೂರ್ತಿ ಹಾಕ್ತೀನಿ. ಯಾವುದಾದ್ರೂ ಅಂದರೆ ಲವಂಗ, ಮೆಣಸು ಇದನ್ನೆಲ್ಲ ನೋಡ್ಕೊಂಡು ಹಾಕ್ಕೊತೀನಿ. ಇದು ಮೊಗ್ಗು, ಅಂದರೆ ಮರಾಠಿ ಮೊಗ್ಗು ಅಂತಾರಲ್ಲ, ಸೊ ಅದು. ಜೀರಿಗೆ, ಸಾಂಬಾರು ಪೌಡರ್ ಮಾಡಿಸೋದಕ್ಕೆ ಮೇಯ್ನಾಗಿ ಜೀರಿಗೆ ಬೇಕು. ಅದು ಸಾಂಬಾರು ಪೌಡರ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ರೆ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಮೆಣಸು, ಅದೇ ಮಾಮೂಲಿಯಾಗಿ ಇದಕ್ಕೇನೆಲ್ಲ ಹಾಕ್ತೀನಿ ಅದೆಲ್ಲನೂ ಕೂಡ ತೊಗೊಬಂದಿದ್ದಾರೆ. ಇದು ಗಸಗಸೆ ಮತ್ತು ಬೇಳೆ ಕಾಳುಗಳು, ಆಮೇಲೆ ಕಡಲೆಬೇಳೆ ಎಲ್ಲ ಕೂಡ ತೊಗೊಬಂದಿದ್ದಾರೆ. ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊತೀನಿ. ನಾಳೆ ಫ್ರೈ ಮಾಡ್ಕೋಬೇಕು. ನಾಳೆ ಡೀಟೇಲಾಗಿ ಎಲ್ಲನೂ ಕೂಡ ಹೇಳ್ತೀನಿ. ಸಾಸಿವೆ, ಇದು ಅರ್ಶಿನ ಕೊನೆ, ಇದು ಚಕ್ರ ಮೊಗ್ಗು, ಮೆಂತ್ಯ, ನಿಮ್ಮ ಮನೇಲೂ ಸಾಂಬಾರು ಪೌಡರ್ ಮಾಡಿದ್ರೆ ನೀವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ಕೆಲವೊಬ್ರು ತುಂಬ ಐಟಮ್ಸ್ಗಳನ್ನ ಹಾಕ್ತಾರೆ. ನನಗೆ ಮೊದಲೆಲ್ಲ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಅತ್ತೆ ಎಲ್ಲ ತೋರಿಸ್ಕೊಟ್ಟಿದ್ರು. ಅದ್ರ ಪ್ರಕಾರ ನಾನು ಸಾಂಬಾರು ಪೌಡರ್ನ ರೆಡಿ ಮಾಡಿಸ್ತೀನಿ. ನೆಕ್ಸ್ಟು ಅದು ಸಾಂಬಾರು ಪೌಡರ್ನೆಲ್ಲ ರೆಡಿ ಮಾಡಿಬಿಟ್ಟು, ನಮ್ಮದೇ ಒಂದು ಮಾವಿನ ಮರ ಇದೆ. ಎಷ್ಟು ಕಾಯಿ ತಿಂದರೂ ಕೂಡ ಒಂದು ಸ್ವಲ್ಪನೂ ಉಳಿಯಿರಲ್ಲ.
ತುಂಬ ಚೆನ್ನಾಗಿರುತ್ತೆ. ಇದು ಎಂಥ ಮಾವು ಅಂತಾರೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಯಾಕೆಂದರೆ ಒಂದು 3 ವರ್ಷ ಆಯಿತು ಅದು ಮರ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಕಾಯಿನ. ಹೋದ ವರ್ಷ ಒಂದು ಕಾಯಿ ಕೂಡ ಬಿಟ್ಟಿರಲಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ನಾನು ಮೊದಲೇ ಒಂದು ಸಲ ತಿಂದ್ಬಿಟ್ಟೆ. ಎಲ್ಲ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಖಾರ ಹಾಕ್ತೀನಿ, ಮಸ್ತಾಗಿರುತ್ತೆ. ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ ಬನ್ನಿ. ಇದು ತುಂಬ ಹುಳಿಯಾಗಿರುತ್ತೆ ಅಲ್ವಾ. ಮತ್ತು ಈ ಥರ ನಾವು ಉಪ್ಪು ಖಾರ ಹಾಕ್ಕೊಂಡು ತಿನ್ನುವಾಗ ಒಂದು ಟಿಪ್ಸ್ನ ಹೇಳ್ತೀನಿ, ಅದನ್ನು ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಉಪ್ಪು ಖಾರ ಸಿಹಿಯಾಗಿ ಸಖತ್ತಾಗಿರುತ್ತೆ. ಏನಂದರೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಹುಳಿಯಾಗಿರೋ ಮಾವಿನಕಾಯಿ ಕೂಡ ಸಖತ್ ಟೇಸ್ಟ್ ಇರುತ್ತೆ. ಅದು ಹುಳಿ ಹುಳಿಯಾಗಿ, ಹಾಗೆ ಸ್ವೀಟು ಮಧ್ಯದಲ್ಲಿ ಖಾರ ಖಾರವಾಗಿ, ಹಾಗೆ ಜೀರಿಗೆ ಪೌಡರ್ ಹಾಕಿ, ಇದು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಮಾವಿನಕಾಯಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಫ್ರೆಂಡ್ಸ್. ಒಂದು 5 ನಿಮಿಷ ಕಟ್ ಮಾಡಿ ಎತ್ತಿಟ್ಟಿದ್ದು ಎಲ್ಲನೂ ಬೇಗ ಬೇಗ ಖಾಲಿ ಆಗೋಯ್ತು. ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ನೋಡ್ಕೊಂಡು ಹಾಕಬೇಕು. ಜೀರಿಗೆನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಒಂದು 2 ಸ್ಪೂನ್ ಸಕ್ಕರೆನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಸ್ವೀಟು ಕಡಿಮೆ ತಿನ್ನೋರು ಕಡಿಮೆ ಹಾಕಿದ್ರೆ ಆಯಿತು. ಸ್ವಲ್ಪ ಅದೇನು ಸ್ವೀಟ್ ಅನ್ಸೋದೇ ಇಲ್ಲ. ಹುಳಿ ಮತ್ತು ಖಾರ ಎಲ್ಲದಕ್ಕೂ ಕೂಡ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಜೀರಿಗೆನ ಪುಡಿ ಮಾಡಿ ಆ ಜೀರಿಗೆ ಪುಡಿನೂ ಹಾಕ್ತೀನಿ. ಅದು ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಆ ಸಕ್ಕರೆ ಹಾಕಿರ್ತೀವಲ್ವ, ಆ ಸಕ್ಕರೆನೇ ಕಾಣೋದಿಲ್ಲ. ಒಂದು 2 ನಿಮಿಷ ಬಿಟ್ಟರೆ ಸಾಕು, ಎಲ್ಲ ಕರ್ಗೋಗಿರುತ್ತೆ ನೀಟಾಗಿ ಆ ಮಾವಿನಕಾಯಿಲೆಲ್ಲ ಮಿಕ್ಸ್ ಆಗಿಬಿಟ್ಟು. ಈಗ ನೋಡಿ ಎಲ್ಲರೂ ಕುತ್ಕೊಂಡು ಮಾವಿನಕಾಯಿನ ಬ್ಯಾಟಿಂಗ್ ಮಾಡ್ತಿದ್ದೀವಿ. ಇದನ್ನು ವಾಯ್ಸ್ ಮ್ಯೂಟ್ ಮಾಡಬಾರ್ದು ಅಂತ ಇದ್ದೆ. ಎಲ್ಲರೂ ಕೂಡ ಚೆನ್ನಾಗಿ ಹೇಳ್ತಾ ತಿಂತಾ ಇದ್ವಿ. ಆದರೆ ಅವರು ತುಂಬ ಗಲಾಟೆ ಮಾಡ್ತಾಯಿದ್ರು, ಅದಕ್ಕೆ ನಾನೆಲ್ಲ ಮ್ಯೂಟ್ ಹಾಕ್ಬಿಟ್ಟೆ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ. ನಿಮ್ಗೆ ಯಾರಿಗೆಲ್ಲ ಮಾವಿನಕಾಯಿ ಫೇವ್ರೇಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಟೇಸ್ಟ್ ಸೂಪರಾಗಿದೆ. ಉಪ್ಪು ಹುಳಿ ಖಾರ ಸಖತ್ ಚೆನ್ನಾಗಿದೆ. ಬಾಳ ಫ್ರೈ ಮಾಡಿರೋದು.